ಒಂದು ನಗು, ಸೌಮ್ಯವಾದ ಕಣ್ಣು, ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ. ಬಾಲ್ಯದಿಂದಲೇ ಅಭಿನಯದತ್ತ ಆಕರ್ಷಿತರಾಗುತ್ತಾರೆ. ಅವರು ಕೇವಲ ನಟಿಯಲ್ಲ, ಒಬ್ಬ ತಾಯಿ, ಒಬ್ಬ ಹೋರಾಟಗಾರ್ತಿ, ಒಬ್ಬ ಪ್ರೇರಣಾದಾಯಕ ಮಹಿಳೆ. ಅದು ಮೇಘನಾ ಸುಂದರ್ರಾಜ್. ಇದು ಸಾಧಕರ ಕತೆ. ನಾನು ಶಮಿ ಶೆಟ್ಟಿ. ಒಂದು ನಗು, ಸೌಮ್ಯವಾದ ಕಣ್ಣು ಮತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಗುರುತು ಮೂಡಿಸಿದ ಒಂದು ಹೆಸರು, ಅದು ಮೇಘನಾ ಸುಂದರ್ರಾಜ್. 1990 ಮೇ 3ರಂದು ಕೇರಳದಲ್ಲಿ ಜನಿಸಿದ ಮೇಘನಾ ಬಾಲ್ಯದಿಂದಲೇ ಅಭಿನಯದತ್ತ ಆಕರ್ಷಿತರಾಗುತ್ತಾರೆ. ಅವರ ತಂದೆ ಸುಂದರ್ರಾಜ್ ಮತ್ತು ತಾಯಿ ಪ್ರಮೀಳಾ ಜೋಶಾಯಿ ಇಬ್ಬರು ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ಪರಿಚಿತ ಹೆಸರುಗಳು. ಮನೆಯಲ್ಲಿ ಕಲೆ, ಸಂಸ್ಕೃತಿ, ಅಭಿನಯ ಇವುಗಳ ನಡುವೆ ಬೆಳೆದ ಮೇಘನಾ ಚಿಕ್ಕ ವಯಸ್ಸಿನಲ್ಲೇ ಕ್ಯಾಮೆರಾ ಎದುರು ನಿಂತು ತಮ್ಮ ಪ್ರಯಾಣವನ್ನ ಆರಂಭಿಸುತ್ತಾರೆ. ಮಲಯಾಳಂ ಚಿತ್ರರಂಗದಲ್ಲಿ ಆರಂಭವಾದ ಅವರ ಸಿನಿ ಪ್ರಯಾಣ ನಂತರ ಕನ್ನಡ ಚಿತ್ರರಂಗದತ್ತ ತಿರುಗುತ್ತದೆ. ಪಾಪ್ಕಾರ್ನ್, ಪ್ಯಾರ್ ಪ್ರೇಮ್ ಕಾದಲ್, ಹಾಗೆ ಆಟಗಾರ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಳ್ತಾರೆ. ನಯವಾದ ಅಭಿನಯ, ನೈಸರ್ಗಿಕ ಎಮೋಷನ್ ಅನ್ನ ತೋರಿಸಿಕೊಳ್ಳುವ ರೀತಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುತ್ತೆ. ಚಿತ್ರರಂಗದೊಳಗಿನ ಒಂದು ಮಧುರ ಅಧ್ಯಾಯ ಏನಪ್ಪಾ ಅಂದ್ರೆ, ಕನ್ನಡ ನಟ ಚಿರಂಜೀವಿ ಸರ್ಜಾ ಜೊತೆ ಅವರ ಪ್ರೀತಿ ಆರಂಭವಾಗುತ್ತದೆ. ಆ ಪ್ರೀತಿ ನಂತರ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡುತ್ತದೆ. ಆದರೆ ಜೀವನ ಯಾವಾಗಲೂ ಸುಲಭವಾಗಿರಲ್ಲ. 2020 ಒಂದು ಅಪ್ರತೀಕ್ಷಿತ ಸುದ್ದಿ. ಇಡೀ ಕನ್ನಡ ಚಿತ್ರರಂಗವೇ ಕಣ್ಣೀರಾಗುತ್ತದೆ. ಚಿರಂಜೀವಿ ಸರ್ಜಾ ಅವರ ಅಗಲಿಕೆ ಮೇಘನಾ ಅವರನ್ನ ಸೇರಿಸಿ ಹಲವಾರು ಜನರಿಗೆ ನೋವುಂಟು ಮಾಡುತ್ತದೆ. ಮೇಘನಾ ಅವರ ಜೀವನವನ್ನ ಸಂಪೂರ್ಣವಾಗಿ ಈ ವಿಚಾರ ಬದಲಾಯಿಸಿ ಬಿಡುತ್ತದೆ. ಆ ಸಮಯದಲ್ಲಿ ಅವರು ತಾಯಿಯಾಗುವ ಹಂತದಲ್ಲಿರ್ತಾರೆ. ಒಬ್ಬ ಮಹಿಳೆಯ ಶಕ್ತಿ, ಸಹನೆ ಮತ್ತು ಧೈರ್ಯ ಎಷ್ಟು ದೊಡ್ಡದು ಅನ್ನೋದನ್ನ ಇಡೀ ಸಮಾಜ ಈ ಒಂದು ಘಟನೆಯಿಂದ ನೋಡುತ್ತದೆ. ನಂತರ ಮಗುವಿಗೆ ಜನ್ಮ ನೀಡುತ್ತಾರೆ ಮತ್ತು ಅದರ ಜೊತೆಗೆ ಮೇಘನಾ ಅವರ ಹೊಸ ಜೀವನ ಕೂಡ ಆರಂಭವಾಗುತ್ತದೆ. ಅವರು ಕೇವಲ ನಟಿಯಲ್ಲ, ಒಬ್ಬ ತಾಯಿ, ಒಬ್ಬ ಹೋರಾಟಗಾರ್ತಿ, ಒಬ್ಬ ಪ್ರೇರಣಾದಾಯಕ ಮಹಿಳೆ. ಎಲ್ಲದಕ್ಕೂ ಪ್ರತೀಕವಾಗಿ ಮೇಘನಾ ರಾಜ್ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇಂದು ಮೇಘನಾ ಸುಂದರ್ರಾಜ್ ಕೇವಲ ಸಿನಿಮಾದ ಮುಖವಲ್ಲ, ಅವರು ನೋವನ್ನ ನಗು ಮಾಡಿ ಎದುರಿಸಿದ ಮಹಿಳೆ. ಜೀವನ ಎಷ್ಟೇ ಕಠಿಣವಾದರೂ ಮುಂದೆ ನಡೆಯಬಹುದು ಅನ್ನೋದಕ್ಕೆ ಜೀವಂತ ಉದಾಹರಣೆಯಾಗಿ ನಮ್ಮ ಮುಂದೆ ಇರುವವರು ಮೇಘನಾ ರಾಜ್. ಪ್ರತಿ ನಗು ಹಿಂದೆ ಒಂದು ಕತೆ ಇರುತ್ತದೆ, ಪ್ರತಿ ಕತೆ ಹಿಂದೆ ಒಂದು ಹೋರಾಟ ಇರುತ್ತದೆ. ಮೇಘನಾ ಅವರ ಜೀವನ ಒಂದು ಸಿನಿಮಾ ಅಲ್ಲ, ಅದು ಒಂದು ಪಾಠ. ಇಂತಹ ಸ್ಟ್ರಾಂಗ್ ಮಹಿಳೆಗೆ ಸಪ್ತಾಶ್ವ ತಂಡದಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.